ಅಭಿರಾಮಿ ಅವರ ದನಿ ಕೇಳಿದ್ರೂ ಅವಳು ಹಿಂತಿರುಗಲಿಲ್ಲ. ಅವರು ದನಿ ಬದಲಾಯಿಸಿ ಕಸ್ತೂರಿ ಎಂದು ಮೃದುವಾಗಿ ಕರೆದಾಗ ಅವಳು ಸರಕ್ಕನೆ ತಿರುಗಿ ನೋಡಿದ್ಲು. ಭರತ್ ಕಸಿವಿಸಿಯಿಂದ, ಅವಳು ಮೊದಲಿನ ಅಭಿರಾಮಿ ಆಗಬೇಕು ಅಂತ ಆಶಿಸಿದವರು ನೀವೇ ಅವಳನ್ನು ಕಸ್ತೂರಿ ಎಂಬ ಹೆಸರಿಂದ ಕರೀತಾ ಇದ್ದೀರಲ್ಲ ಎಂದು ತಗ್ಗಿದ ದನಿಯಲ್ಲಿ ಆಕ್ಷೇಪಿಸಿದ. ಭುವನೇಶ್ವರಿಯು ಪಿಸು ಮಾತಿನ ಸ್ವರದಲ್ಲಿ, ಬೆಳಕು ಪ್ರಜ್ವಲಿಸಿದಾಗ ನಾವು ಕೆಲ ಲಕ್ಷಣಗಳು ಕಣ್ಮುಚ್ಚಲೇಬೇಕಾಗುತ್ತೆ. ಭರತ್ ಹಾಗೆಯೇ ಸತ್ಯ ತಿಳಿಯುವ ಸಲುವಾಗಿ ನಾವು ಅವಳ ದಾರಿಯಲ್ಲಿ ತಾತ್ಕಾಲಿಕವಾಗಿ ಸಾಗಲೇಬೇಕು. ನಿಮಗೆ ತಾಳ್ಮೆಯ ಪಾಠ ಹೇಳ್ಕೊಡ್ಬೇಕಾಗಿಲ್ಲ ಭರತ್. ಪ್ಲೀಸ್ ಹ್ಯಾವ್ ಪೇಷನ್ಸ್ ಎಂದು ಸಾಂತ್ವನ ನೀಡಿ ಅಭಿರಾಮಿಯ ಕಡೆ ತಿರುಗಿ ನಸುನಕ್ಕರು. ಅಭಿರಾಮಿ ಪ್ರತಿಯಾಗಿ ನಗು ಬೀರಿದ್ರೂ ಅವಳ ಮುಖದಲ್ಲಿ ಕಾರ್ಮೋಡ ಮುಸುಕಿದಂತೆ ಕಂಡಿತು. ಹೇಗಿದ್ಯಾ ಕಸ್ತೂರಿ ಎಂದು ಆತ್ಮೀಯವಾಗಿ ಭುವನೇಶ್ವರಿ ಪ್ರಶ್ನಿಸಿದಾಗ ಅವಳು ದುಗುಡದ ದನಿಯಲ್ಲಿ, ಈಗ ನಾನು ಹಿಂದಿನ ಕಸ್ತೂರಿಯಾಗೋಕ್ಕೆ ಸಾಧ್ಯವಿಲ್ಲ ಅಂತ ನನಗೆ ಗೊತ್ತು ಮೇಡಮ್. ಆದರೆ ಮೊದಲಿನ ಅಭಿರಾಮಿಯಾಗಿರೋಕೆ ಸಾಧ್ಯವಾಗ್ತಿಲ್ಲ. ಕೆಲವು ಭಾವನೆಗಳು, ಘಟನೆಗಳು ಇನ್ನೂ ನನ್ನ ಮನಸ್ಸಿನಲ್ಲಿ ಅಪೂರ್ಣವಾಗಿ ಉಳ್ಕೊಂಡಿವೆ ಎಂದ್ಲು. ಭರತ್ನ ಮುಖ ಗಂಭೀರವಾಗಿತ್ತು. ಅವನ ಕೈ ಕಟ್ಟಿ ನಿಂತ ಅವಳನ್ನೇ ನೋಡ್ತಾ ಇದ್ದ ಭುವನೇಶ್ವರಿ ಅಭಿರಾಮಿಯ ಭುಜದ ಮೇಲೆ ಕೈ ಇಟ್ಟು, ನಿನ್ನ ಮನಸ್ಸಿನಲ್ಲಿ ಏನಿದೆ ಹೇಳು, ಅದನ್ನು ಬಗೆಹರಿಸೋಕೆ ಪ್ರಯತ್ನ ಪಡೋಣ ಎಂದೊಡನೆ ಅಭಿರಾಮಿ ಉದ್ವೇಗದಿಂದ ಅವರ ಕೈ ಹಿಡಿದುಕೊಂಡ್ಳು. ನಾನು ಅಪ್ಪಾಜಿನ ನೋಡಬೇಕು. ಇದುವರೆಗೂ ಅವರು ನನ್ನನ್ನು ಅಭಿರಾಮಿ ಅಂದ್ಕೊಂಡಿದ್ರು. ಈಗ ಅವರ ಮಗಳು ಕಸ್ತೂರಿಯಾಗಿ ಅವರನ್ನು ಭೇಟಿಯಾಗೋಕೆ ಇಷ್ಟಪಡ್ತಿದ್ದೀನಿ. ಅವರು ನನ್ನನ್ನು ಬಾಯಿ ತುಂಬ ಮಗಳೇ ಅಂತ ಕೂಗಬೇಕು. ಪ್ರಭುಂಜನ್ ನನ್ನನ್ನು ಪ್ರೀತಿಯಿಂದ ಅಮ್ಮ ಅಂತ ಕರಿಬೇಕು. ದೀಪಕ್ನ ಮುಖಾಮುಖಿ ಒಂದ್ಸಲ ನೋಡಿ ಮಾತನಾಡಿಸ್ಬೇಕು. ಆಗಲೇ ನನಗೆ ಸಮಾಧಾನ. ಭುವನೇಶ್ವರಿ ಬಾಯಿ ತೆರೆಯುವ ಮುನ್ನ ಭರತ್ ಮಧ್ಯ ಬಾಯಿ ಹಾಕಿ, ಅಭಿ, ಟ್ರೈ ಟು ಬಿ ರೀಸನಬಲ್. ನಿನ್ನ ವಿವರಣೆ ಕೇಳಿ ಅವರು ನೀನೇ ಕಸ್ತೂರಿ ಅಂತ ನಂಬ್ತಾರಾ? ಅವರಲ್ಲಿ ಒಬ್ಬಳಾಗಿ ನಿನ್ನನ್ನು ಸ್ವೀಕರಿಸ್ತಾರಾ? ಏನು ಮಾಡೋಕೆ ಹೋಗಿ ಅಪಹಾಸ್ಯಕ್ಕೀಡಾಗೋ ಅಂತ ಪ್ರಸಂಗ ತಂದ್ಕೋಬೇಡ ಎಂದಾಗ ಅವನೆಷ್ಟೇ ತಡೆದುಕೊಂಡ್ರೂ ಅವನ ದನಿ ಗಡುಸಾಗಿತ್ತು. ಅಭಿರಾಮಿಯ ಮುಖ ಕೋಪದಿಂದ ಕೆಂಪಾಯಿತು. ನನ್ನ ಭಾವನೆಗಳು ನಿಮಗೆ ಅಪಹಾಸ್ಯ ಅನ್ನಿಸ್ತಾ ಇದೆಯಾ ಭರತ್? ನನಗೆ ಗೊತ್ತು, ಇವತ್ತಿಗೂ ನಿಮಗೆ ನನ್ನ ಮಾತಿನಲ್ಲಿ ನಂಬಿಕೆ ಇಲ್ಲ. ಕಸ್ತೂರಿ ಬಗ್ಗೆ ನಾನು ಹೇಳ್ತಾ ಇರೋದು ಕಟ್ಟುಕತೆ, ನನ್ನ ಹುಚ್ಚು ಕಲ್ಪನೆ ಅಂದ್ಕೊಂಡಿದ್ದೀರಿ. ಆದರೆ ಅಪ್ಪಾಜಿ ನನ್ನನ್ನು ನಂಬ್ತಾರೆ ಅನ್ನೋ ಭರವಸೆ ನನಗಿದೆ. ಯಾವ ತಂದೆಯೂ ಮಗಳ ಅಸ್ತಿತ್ವವನ್ನೇ ಅಲ್ಲ ಗೆಳೆಯುವಷ್ಟು ಕಟುಕರಾಗೋರಿರೋದಿಲ್ಲ. ಮಾತನಾಡ್ತಿದ್ದಂತೆ ಆವೇಶದಿಂದ ಅವಳ ದನಿ ಗದ್ಗದಿತವಾಯಿತು. ಭುವನೇಶ್ವರಿ ಭರತ್ ಕಡೆ ತಿರುಗಿ, ಪ್ಲೀಸ್ ಭರತ್, ಈ ವಿಷಯದಲ್ಲಿ ನಿಮ್ಮ ಸಪೋರ್ಟ್, ಸಹಕಾರದ ಅಗತ್ಯವಿದೆ ಅನ್ನೋದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಎಂದಾಗ ಅವನಿಗೆ ತನ್ನ ತಪ್ಪಿನ ಅರಿವಾಯಿತು. ಐ ಆಮ್ ಸಾರಿ. ಒಂದು ಕ್ಷಣ ಅಭಿರಾಮಿ ನನ್ನ ಹೆಂಡತಿ ಅನ್ನೋ ವಿರೂಕ್ಷ ಭಾವನೆ ಬಂದ್ಬಿಡುತ್ತೆ. ಅವಳು ಸರಿ ಹೋಗೋವರೆಗೂ ನಾನು ತಾಳ್ಮೆಯಿಂದ ಕಾಯ್ತೀನಿ ಎಂದು ನುಡಿದು ಅಲ್ಲಿಂದ ಕಾಲು ತೆಗೆದ. ಭುವನೇಶ್ವರಿ ಅವನ ನಿರ್ಗಮನವನ್ನೇ ನೋಡುತ್ತಿದ್ದರೂ ಅವನ ನೋಟದಲ್ಲಿ ಮೆಚ್ಚುಗೆ, ಮರುಕ ಎರಡು ಇಣುಕುತ್ತಿತ್ತು. ನಂತರ ಅವರು ಅಭಿರಾಮಿಯ ಕಡೆ ತಿರುಗಿ, ಏಕಾಏಕಿ ಸುರೇಂದ್ರನ ಜೈನ್ರವರ ಮನೆಗೆ ನೀನೇ ಕಸ್ತೂರಿ ಅಂತ ಹೋದರೆ ಅವರು ಸೂಕ್ಷ್ಮ ಮನಸ್ಸಿಗೆ ಅಪಘಾತವಾಗಬಹುದು. ಮೊದಲು ಅವರ ಹತ್ರ ವಿಷಯ ಪ್ರಸ್ತಾಪ ಮಾಡ್ತೀನಿ, ನಂತರ ನೀನು ಬಂದು ಭೇಟಿಯಾಗುವೆಂತೆ ಎಂದು ಆಶ್ವಾಸನೆ ನೀಡಿದರು. ಕಸ್ತೂರಿ ಮಹಲ್ನ ವಿಶಾಲವಾದ ಹಜಾರದಲ್ಲಿ ಕುಳಿತಿದ್ರು ಭುವನೇಶ್ವರಿ. ಆ ಮನೆಯೊಳಗೆ ಪ್ರವೇಶ ಮಾಡಲು ಅವರು ಪಟ್ಟ ಶ್ರಮವಾದರೂ ಎಷ್ಟು. ಮೊದಲ ಬಾರಿ ಪರಿಮಳ ಜೈನ್ಗೆ ಫೋನ್ ಮಾಡಿದಾಗ ಅವಳು ಅವರೊಡನೆ ಮಾತನಾಡಲು ಅಷ್ಟೇನು ಆಸಕ್ತಿ ತೋರಿರಲಿಲ್ಲ. ಐ ಆಮ್ ವೆರಿ ಬ್ಯುಸಿ ಎಂಬ ಕಾರಣ ನೀಡಿ ಫೋನ್ ಇಟ್ಬಿಟ್ಟಿದ್ಲು. ಛಲ ಬಿಡದೆ ತ್ರಿವಿಕ್ರಮನಂತೆ ಭುವನೇಶ್ವರಿ ವೈಯಕ್ತಿಕವಾಗಿ ತಾವೇ ಆಫೀಸ್ಗೋಗಿ ಪರಿಮಳಳನ್ನು ಕಂಡ ಮೇಲೆ ಪರಿಮಳ ಅವಳೊಡನೆ ಮಾತನಾಡಲು ಕೃಪೆ ತೋರಿದ್ಲು. ಆ 10 ನಿಮಿಷದಲ್ಲಿ 10 ಬಗೆಯ ಪ್ರಶ್ನೆಗಳು. ಯಾರು ನೀವು? ಎಲ್ಲಿಂದ ಬಂದಿದ್ದೀರಿ? ಯಾಕೆ ನಮ್ಮ ಅಪ್ಪಾಜಿನ ಭೇಟಿಯಾಗಬೇಕು? ಅಂದಿದ್ದ ವೈಯಕ್ತಿಕವಾಗಿ ನಿಮಗೆ ಪ್ರಯೋಜನವೇನಿದೆ ಅಥವಾ ವ್ಯಾವಹಾರಿಕವಾಗಿ ಏನಾದರೂ ಲಾಭವಿದೆಯೇ ಇತ್ಯಾದಿ. ಅವಳ ಪ್ರಶ್ನೆಗಳಿಗೆ ಉತ್ತರ ಕೊಡುವಷ್ಟರಲ್ಲಿ ಅಬ್ಬಾ ಸಾಕಪ್ಪ ಎಂದು ನಿಟ್ಟುಸಿರು ಬಿಡುವಂತಾಗಿತ್ತು ಭುವನೇಶ್ವರಿಗೆ. ಹೆಜ್ಜೆ ಹೆಜ್ಜೆಗೂ ಎಚ್ಚರಿಕೆಯಿಂದ ಚಾಣಾಕ್ಷತೆ ತೋರುವ ಆ ಹೆಂಗಸು ಕಸ್ತೂರಿಯ ಬದುಕನ್ನು ತನ್ನ ಕಪಿಮುಷ್ಟಿಯಲ್ಲಿ ಹಿಡಿದು ಹೇಗೆ ಬೆರಳು ತುದಿಯಲ್ಲಿ ಆಟವಾಡಿಸಿರ್ಬೋದು
ಎಂದು ಕಲ್ಪನೆ ಮಾಡಿಕೊಳ್ಳಲು ಅವರಿಗೆ ಸಾಧ್ಯವಾಯಿತು. ಕೊನೆಗೂ ಸುರೇಂದ್ರನಾಥ್ ಜೈನರನ್ನು ಭೇಟಿಯಾಗಲು ಅವರಿಗೆ ಅವಕಾಶ ದೊರಕಿತು. ಕೇವಲ 15 ನಿಮಿಷ ಎಂಬ ಕರಾರಿನೊಂದಿಗೆ. ಹೆಜ್ಜೆಗಳ ಸದ್ದು ಕೇಳಿ ಭುವನೇಶ್ವರಿ ಅತ್ತ ತಿರುಗಿ ನೋಡಿದ್ರು. ಬಿಳಿ ಬಣ್ಣದ ಅಮೃತಶಿಲೆಯ ಮೆಟ್ಟಿಲುಗಳನ್ನು ಇಳಿದು ನಿಧಾನವಾಗಿ ಬರುತ್ತಿದ್ರು. ಶ್ವೇತ ವಸ್ತ್ರಧಾರಿಯಾಗಿದ್ದ ಸುರೇಂದ್ರನಾಥ್ ಜೈನ್ ಅವರೊಡನೆ ಅವರನ್ನು ನಡೆಸಿಕೊಂಡು ಬರುತ್ತಿದ್ದವಳು ಬೀಗುವ ಮುಖಭಾವದ ಪರಿಮಳ ಜೈನ್. ಭುವನೇಶ್ವರಿ ತಮ್ಮ ಸಂಕ್ಷಿಪ್ತ ಪರಿಚಯ ಮಾಡಿಕೊಂಡಾಗ ಸುರೇಂದ್ರನಾಥ್ರವರು ಆಶ್ಚರ್ಯದಿಂದ ದಿಟ್ಟಿಸಿದ್ರು. ನನ್ನಿಂದ ತಮಗೇನಾಗಬೇಕಾಗಿದೆ? ಕೆಲವು ಪ್ರಶ್ನೆಗಳಿಂದ ಉತ್ತರ ತಿಳ್ಕೋಬೇಕು. ಕೇಳಿ, ನಿಮಗೆ ಪುನರ್ಜನ್ಮದಲ್ಲಿ ನಂಬಿಕೆ ಇದೆಯೇ? ಭುವನೇಶ್ವರಿಯ ಪ್ರಶ್ನೆ ಇಬ್ಬರನ್ನು ಚಕಿತಗೊಳಿಸಿತು. ಪರಿಮಳ ಸುರೇಂದ್ರನಾಥರ ಮುಖವನ್ನೊಮ್ಮೆ ಗೊಂದಲದಿಂದ ನೋಡಿದ್ಲು. ಸುರೇಂದ್ರನಾಥ್ ಅವರು ನಿಧಾನವಾಗಿ, ನಮ್ಮ ಮತಕ್ಕನುಗುಣವಾಗಿ ನಮ್ಮ ಧರ್ಮ ಫಲಗಳಿಗೆ ತಕ್ಕಂತೆ ನಾವು ಪುನರ್ಜನ್ಮ ಪಡೆಯುತ್ತೇವೆ ಎಂಬ ನಂಬಿಕೆ ಇದೆ. ಯಾಕೆ ಈ ಪ್ರಶ್ನೆ ಕೇಳಿದ್ರಿ ಎಂದು ತಾವೇ ಮರು ಪ್ರಶ್ನಿಸಿದರು. ತಮ್ಮ ಮಗಳು ಕಸ್ತೂರಿ ಪುನರ್ಜನ್ಮ ತಾಳಿ ಬಂದಿದ್ದಾಳೆ ಅಂದರೆ ನೀವು ಆ ಮಾತನ್ನು ನಂಬ್ತೀರಾ? ಭುವನೇಶ್ವರಿಯ ಪ್ರಶ್ನೆ ತೀರಾ ಅನಿರೀಕ್ಷಿತವಾಗಿತ್ತು. ಸುರೇಂದ್ರನಾಥ್ ತಬ್ಬಿಬ್ಬಾದರು. ಪರಿಮಳ ಅಸಹನೆಯಿಂದ, ವಾಟ್ ನಾನ್ಸೆನ್ಸ್ ಆರ್ ಯು ಟಾಕಿಂಗ್ ಎಂದು ಗಡಸಾಗಿ ಕೇಳಿದರು. ನಾನು ಮನಃಶಾಸ್ತ್ರ ತಜ್ಞೆ. ಇಂಥ ವಿಷಯಗಳಲ್ಲಿ ಸುಳ್ಳು ಹೇಳಿ ಅಸಂಬದ್ಧವಾಗಿ ಮಾತನಾಡೋದು ಸಾಧ್ಯವಿಲ್ಲ ಅನ್ನೋದನ್ನು ಮೊದಲು ಅರ್ಥ ಮಾಡ್ಕೊಳ್ಳಿ. ಭುವನೇಶ್ವರಿಯು ಅಷ್ಟೇ ಗಡುಸಾಗಿ ನುಡಿದ್ರು. ಕಸ್ತೂರಿ ಹೇಗೆ ಪುನರ್ಜನ್ಮ ತಾಳು ಬರೋಕ್ಕೆ ಸಾಧ್ಯ? ಆ ಕಾನ್ಸೆಪ್ಟ್ನಲ್ಲಿ ನಂಬಿಕೆ ಇದೆ ಅಂತ ಹೀಗೆ ತಾನೇ ನಿಮ್ಮ ತಂದೆಯವರು ಬಾಯಿಂದ ನೀವೇ ಕೇಳಿದ್ರಲ್ಲ. ಅವರ ಮಾತುಗಳನ್ನು ನೀವು ಅಲ್ಲಗೆಳೆಯೋಕೆ ಹೊರಟಿದ್ದೀರಾ? ಅಷ್ಟಕ್ಕೂ ಕಸ್ತೂರಿ ಮತ್ತೆ ಜನ್ಮ ತಾಳಿ ಬಂದಿರೋದ್ರಿಂದ ನಿಮಗಿನ್ನೂ ಸಂತೋಷ ಆಗಬೇಕು. ಕಳೆದು ಹೋದ ಅಕ್ಕ ಮರಳಿ ಬಂದಿದ್ದಾಳೆ ಅಂತ. ನನ್ನ ಅಕ್ಕ ಬದುಕಿದ್ರೆ ಖಂಡಿತ ನಾನು ಸಂತೋಷ ಪಡ್ತಿದ್ದೆ. ಆದರೆ ಪುನರ್ಜನ್ಮ ಪಡೆದು ಬಂದಿದ್ದಾಳೆ ಅನ್ನೋ ಕಟ್ಟುಕತೆ ನಂಬೋಕೆ ನಾನು ಸಿದ್ಧವಾಗಿಲ್ಲ. ಅಪ್ಪಾಜಿ, ನೀವು ಅದನ್ನು ನಂಬೇಡಿ. ಪರಿಮಳಳ ಆಜ್ಞೆಯನ್ನು ನಿರ್ಲಕ್ಷಿಸಿ ಸುರೇಂದ್ರನಾಥ್ ಆಸಕ್ತಿಯಿಂದ ಭುವನೇಶ್ವರಿ ಅತ್ತ ತಿರುಗಿದ್ರು. ಈಗ ಕಸ್ತೂರಿಯ ಪುನರ್ಜನ್ಮ ಹೊತ್ತು ಬಂದಿರೋರು ಯಾರು? ಅಭಿರಾಮಿ. ಏನು, ಭರತ್ ಹೆಂಡತಿ ಅಭಿರಾಮಿಯೇ? ಸುರೇಂದ್ರನಾಥ್ ಉದ್ಗಾರ ತೆಗೆದರು. ಪರಿಮಳಳ ಮುಖದಲ್ಲಿ ಉದ್ವಿಗ್ನತೆ ಇಣಕಿತು. ಭುವನೇಶ್ವರಿ ಅವರ ಮಾತು ಅನುಮೋದಿಸುತ್ತಾ, ಆ ಹುಡುಗಿ ತನ್ನ ಹಿನ್ನೆಲೆಯ ವಿವರಣೆಯೆಲ್ಲ ನೀಡಿದ್ದಾಳೆ. ಅವಳ ಬಾಲ್ಯ, ತಂಗಿಯೊಡನೆ ಒಡನಾಟ, ನಿಮ್ಮ ಬಗ್ಗೆ ಇಟ್ಟ ಅಗಾಧ ಪ್ರೀತಿ, ನಂತರ ದೀಪಕ್ ಪ್ರೀತಿಸಿ ನಿಮ್ಮಿಂದ ದೂರವಾಗಿದ್ದು, ದಾವಣಗೆರೆಯ ಕುಂಬಾರಪೇಟೆಯಲ್ಲಿ ಅವನ ಜೊತೆ ಸಂಸಾರ ಮಾಡಿ ಪ್ರಭುಂಜನ್ ತಾಯಿ ಆಗಿದ್ದು, ನಂತರ ನಿಮ್ಮೊಡನೆ ಮತ್ತೆ ಸೇರಲು ಬರುವಾಗ ಬಸ್ ಆಕ್ಸಿಡೆಂಟ್ ಆಗಿ. ಸಾಕು ನಿಲ್ಲಿಸಿ. ಅವರ ಮಾತು ಮುಗಿಸುವಷ್ಟರಲ್ಲಿ ಪರಿಮಳ ಕೂಗಿದ್ಲು. ಭುವನೇಶ್ವರಿ ಮಾತು ನಿಲ್ಲಿಸಿ ಅವಳತ್ತ ನೋಡಿದಾಗ ಆವೇಶದಿಂದ ಅವಳ ಮುಖ ಕೆಂಪೇರಿತು. ತುಟಿಗಳು ಕೋಪದಿಂದ ಕಂಪಿಸುತ್ತಿದ್ದವು. ಯಾಕೆ ಮೇಡಮ್, ಈ ಹಿನ್ನೆಲೆ ಎಲ್ಲ ಅಭಿರಾಮಿಗೆ ಹೇಗೆ ತಿಳಿದಿದೆ ಅಂತ ಆಶ್ಚರ್ಯವೇ? ನಿಮ್ಮ ಇಬ್ಬರಲ್ಲಿ ನಡೆದ ಕೆಲವು ಅಂತರಂಗದ ವಿಷಯಗಳು ನಿಜವಾದ ಕಸ್ತೂರಿಗಲ್ಲದೆ ಬೇರೆ ಯಾರಿಗೂ ತಿಳಿಯಲು ಸಾಧ್ಯತೆ ಇಲ್ಲ. 23 ವರ್ಷಗಳ ಹಿಂದೆ ನಡೆದ ಘಟನೆಗಳು ಚಾಚು ತಪ್ಪದೆ ಹೇಳಬೇಕಾದ್ರೆ ಅದು ಕಸ್ತೂರಿಯಾಗಿರಲೇಬೇಕು. ಭುವನೇಶ್ವರಿಯ ಕೊನೆಯ ಸಾಲುಗಳ ಮಾತನ್ನು ಕೇಳಿದೊಡನೆ ಕೆಂಪೇರಿದ ಪರಿಮಳ ಮೂಕ ವಿವರಣಗೊಂಡಿತು. ಸುರೇಂದ್ರನಾಥ್ ಅವರು ಭಾವೋದ್ವೇಗದಿಂದ ನವಿರಾಗಿ ಕಂಪಿಸಿದ್ರು. ನೀವು ಹೇಳ್ತಿರೋ ಮಾತು ನಿಜವೇ? ನಿಜವೋ ಸುಳ್ಳೋ ಅಂತ ಅಭಿರಾಮಿಯನ್ನೇ ಮತ್ತೆ ಭೇಟಿಯಾಗಿ ಮಾತನಾಡಿ. ಆಗ ನಿಮಗೆ ಗೊತ್ತಾಗುತ್ತೆ. ತನ್ನ ಅಪ್ಪಾಜಿನ ನೋಡಬೇಕು ಅಂತ ಕಸ್ತೂರಿಯಾಗಿ ಅವಳು ಪರಿತಪಿಸ್ತಾ ಇದ್ದಾಳೆ. ಅವಳು ನಿಮ್ಮ ನಿಜವಾದ ಮಗಳೋ ಅಲ್ವೋ ಅಂತ ನೀವೇ ವಿವರವಾಗಿ ಕೇಳಿ ತಿಳ್ಕೊಳ್ಳಿ. ಅವಳು ಭರತ್ ಜೊತೆ ನಾಳೆ ಇಲ್ಲಿಗೆ ಬರ್ತಿದ್ದಾಳೆ. ಈ ಮಾತು ನಿಮಗೆ ತಿಳಿಸೋಕೆ ನಾನು ಬಂದೆ. ಅವಳನ್ನು ನೋಡಿದ ಮೇಲೆ ಪುನರ್ಜನ್ಮ ಅನ್ನೋ ಅಸ್ತಿತ್ವ ನಂಬೋದು ಬಿಡೋದು ನಿಮಗೆ ಸೇರಿದ್ದು. ಅಲ್ಲಿಗೆ ತಮ್ಮ ಕರ್ತವ್ಯ ಮುಗಿಯುತ್ತೆ ಎನ್ನುವಂತೆ ಭುವನೇಶ್ವರಿ ಎದ್ದು ಹೊರಟುಬಿಟ್ರು. ಸುರೇಂದ್ರನಾಥ್ ಕನಸಿನಲ್ಲಿರುವವರಂತೆ ದಿಗ್ಭ್ರಾಂತರಾಗಿ ಕುಳಿತಿದ್ರು. ನನ್ನ ಮಗಳು ಕಸ್ತೂರಿ ಬರ್ತಾಳೆ. ನಾನು ಅವಳನ್ನು ಕಣ್ತುಂಬ ನೋಡಬಹುದು. ಅವಳು ಬಾಯಿ ತುಂಬ ನನ್ನನ್ನು ಅಪ್ಪಾಜಿ ಅಂತ ಕರೀತಾಳೆ. ನನಗೆ ಗೊತ್ತಿತ್ತು ಅವಳು ನನ್ನನ್ನು ಬಿಟ್ಟು ಎಲ್ಲಿಗೂ ಹೋಗೋದಿಲ್ಲ ಅಂತ ಎಂದು ಬಡಬಡಿಸ್ತಾ ಇದ್ರು. ಪರಿಮಳ ಅವರ ಬಳಿ ಬಂದು, ಅಪ್ಪಾಜಿ, ಕಂಡವರ ಮಾತುಗಳನ್ನು ನಂಬ್ಕೊಂಡ್ರೆ ನಿಮಗೆ ತಲೆ ಕೆಟ್ಟು ಹುಚ್ಚು ಹಿಡಿಯುತ್ತೆ ಅಷ್ಟೆ. ಬನ್ನಿ, ನಿಮ್ಮ ರೂಮ್ನಲ್ಲಿ ಮಲಗಿ.
ಈ ರೀತಿ ಮಾನಸಿಕ ಉದ್ವೇಗಕ್ಕೆ ಒಳಗಾಗಬಾರದು ಅಂತ ಡಾಕ್ಟರ್ ಹೇಳಿದ್ದನ್ನು ಮರೆತುಬಿಟ್ಟಿದ್ದೀರಾ ಎಂದು ಬಲವಂತವಾಗಿ ಅವರ ನೆಬ್ಬಿಸ್ಕೊಂಡು ಕರೆದೊಯ್ದಳು. ಸುರೇಂದ್ರನಾಥ್ ರೂಮಿಗೆ ಹೋದೊಡನೆ ಅವರ ಹೆಜ್ಜೆಗಳು ತಾವಾಗಿಯೇ ಕಸ್ತೂರಿಯ ಭಾವಚಿತ್ರದ ಕಡೆ ನಡೆದವು. ಅವರ ಕೈಗಳು ಮಮತೆಯಿಂದ ಅವಳ ಮುಖ ಭಾವವನ್ನು ಸವರಿದವು. ಅವರ ಕಣ್ಣಂಚಿನಲ್ಲಿ ಕಂಡು ಕಾಣದಂತೆ ಕಂಬನಿ ಇಣಕಿತು. ಬೋನಿನೊಳಗೆ ಓಡಾಡುವ ಹುಲಿಯಂತೆ ಪರಿಮಳ ಚಡಪಡಿಸುತ್ತಿದ್ಲು. ಕ್ಷಣ ಕ್ಷಣಕ್ಕೂ ಅವಳ ಮನಸ್ಸು ಉದ್ವೇಗಗೊಳ್ಳುತ್ತಿತ್ತು. ಪ್ರಭುಂಜನ್ನ ದೀಪಕ್ನೊಡನೆ ಮನೆಗೆ ಬಂದಾಗ ರಾತ್ರಿ 10 ಗಂಟೆ ಆಗಿತ್ತು. ಅಷ್ಟೊತ್ತಿಗೆ ಸುರೇಂದ್ರನಾಥ್ ನಿದ್ದೆ ಹೋಗಿದ್ರು. ಕನಸಿನಲ್ಲೂ ಕಸ್ತೂರಿಯ ಮುಖವನ್ನು ಕಾಣುವೆನೆಂಬ ತವಕ ಅವರಿಗಿತ್ತೋ ಏನೋ. ಆದರೆ ಪರಿಮಳ ಮನಸ್ಸು ಸ್ಥಿಮಿತಲಲ್ಲಿ ಇರಲಿಲ್ಲ. ಗಂಡ ಮಗ ಮನೆಗೆ ಬರೋದನ್ನೇ ಕಾಯುತ್ತಾ ತುದಿಗಾಲ್ನಲ್ಲಿ ನಿಂತಿದ್ಲು. ಮಾಜಿ, ಯಾಕೊಂಥರ ಇದ್ದೀರಿ? ಮೈಗೆ ಹುಷಾರಿದೆ ತಾನೆ? ಅವಳ ಕಳೆಗೊಂದಿದ ಮುಖ ಕಂಡು ಪ್ರಭುಂಜನ್ ಆತಂಕದಿಂದ ಪ್ರಶ್ನಿಸಿದಾಗ ಅವಳು ಸಂಯಮದ ಕಟ್ಟೆ ಒಡೆಯಿತು. ಪ್ರಭುಂಜನ್, ನನ್ನನ್ನು ಬಿಟ್ಟು ಎಲ್ಲೂ ಹೋಗಬೇಡ ಮಗನೆ ಎಂದು ತಮ್ಮ ಭಾಷೆಯಲ್ಲಿ ಹೇಳುತ್ತಾ ಅವನನ್ನು ಅಪ್ಪಿಕೊಂಡು ಅಳತೊಡಗಿದ್ಲು. ತಂದೆ ಮಗ ಇಬ್ಬರು ತಬ್ಬಿಬ್ಬಾದ್ರು. ಪರಿಮಳ, ಏನಾಗಿದೆ ನಿನಗಿವತ್ತು? ದೀಪಕ್ ಆಶ್ಚರ್ಯದಿಂದ ಪ್ರಶ್ನಿಸಿದಾಗ ಪರಿಮಳ ಎಚ್ಚೆತ್ಲು. ನಂತರ ಸವರಿಸ್ಕೊಂಡು ಪ್ರಭುಂಜನ್ನಿಂದ ದೂರ ಸರಿದು ಕಣ್ಣೊರೆಸಿಕೊಳ್ಳುತ್ತಾ, ಮಧ್ಯಾಹ್ನ ಮಲಗಿದ್ದಾಗ ಏನೋ ಕೆಟ್ಟ ಕನಸು ಬಿತ್ತು. ಅದಕ್ಕೆ ನೀವಿಬ್ರು ಬರೋವರೆಗೂ ನನಗೆ ಸಮಾಧಾನ ಇರಲಿಲ್ಲ. ಪ್ರಭುಂಜನ್ನ ಸುರಕ್ಷಿತವಾಗಿದ್ದಾನಲ್ಲ, ನನಗಷ್ಟೇ ಸಾಕು ಎಂದು ಮುಖದ ಮೇಲೆ ಬಾರದ ನಗು ತಂದ್ಕೊಂಡ್ಳು. ಪ್ರಭುಂಜನ್ ಹಗುರವಾಗಿ ನಗುತ್ತಾ, ಅಬ್ಬಾ, ಒಂದು ಕ್ಷಣ ನನ್ನೆದೆ ನಡಗ್ ಹೋಗಿತ್ತು ಮಾಜಿ, ಎಲ್ಲಿ ಏನು ಅನಾಹುತ ಆಗೋಯ್ತು ಅಂತ ಎಂದಾಗ ಪರಿಮಳ ಮನದಲ್ಲೇ, ಅನಾಹುತವೇನೂ ಆಗಿಲ್ಲ, ಆದರೆ ಬರೀ ಆಘಾತ ಬಂದು ಈ ಮನೆಯಲ್ಲಿ ನಡೆಯಲಿದೆ. ಆಗ ಯಾರ್ಯಾರ ಸ್ಥಾನ ಎಲ್ಲೆಲ್ಲೋ ಎಂದು ತಳಮಳಿಸಿದ್ಲು. ಅವಳ ಕಸಿವಿಸಿ ಗಮನಿಸಿ ದೀಪಕ್ ಅವಳ ಭುಜದ ಮೇಲೆ ಕೈ ಇಟ್ಟು, ಪರಿಮಳ, ನನಗೆ ಹೊಟ್ಟೆ ಹಸಿವ್ತಾ ಇದೆ, ನಡಿ ಊಟ ಬಡಿಸು ಎಂದು ಒಳಗೆ ಕರೆದೊಯ್ದ. ಪ್ರಭುಂಜನ್ ಮಹಡಿ ಏರುತ್ತಾ, ನನಗೆ ಹಸಿವಿಲ್ಲ ಮಾಜಿ, ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗಿದ್ದೆ, ಅಲ್ಲಿ ತಿಂದಿದ್ದೇ ಸಾಕಾಯ್ತು, ನನಗೆ ಊಟ ಬೇಡ ಎಂದು ಹೇಳಿ ತನ್ನ ರೂಮಿಗೆ ಹೋದ. ಮೊದಲಾಗಿದ್ದರೆ ಅವನು ಊಟ ಮಾಡೋದಿಲ್ಲವೆಂದು ಹೇಳಿದೊಡನೆ ಪರಿಮಳ ಅವನನ್ನು ಹಿಂಬಾಲಿಸಿ ಹೊರಗೆ ಹಾಳು ಮೂಳು ತಿಂದು ಬಂದರೆ ಆರೋಗ್ಯ ಏನಾಗಬೇಕು? ಮನೆಯಲ್ಲಿ ಒಂದು ತುತ್ತು ಮೊಸರು ಅನ್ನ ತಿಂದು ಮಲ್ಕೋ, ಬೆಳೆಯೋ ಹುಡುಗ ಉಪವಾಸ ಮಲಗಿದ್ರೆ ಮೈಗೆ ಒಳ್ಳೇದಲ್ಲ ಎಂದು ಪುಸಲಾಯಿಸಿ ಅವನು ಊಟ ಮಾಡೋವರೆಗೂ ಬಿಡ್ತಿರಲಿಲ್ಲ. ಪ್ರಭುಂಜನ್ ನಗುತ್ತಾ, ನಿಮ್ಮ ಮೇಲೆ ಆಗಲೇ 2 ಮೊಳ ಎತ್ತರ ಬೆಳೆದಿದ್ದೀನಿ, ಇನ್ನೂ ಬೆಳೆಯ ಹುಡುಗ ಅಂತ ಪ್ಯಾಂಪರ್ ಮಾಡ್ತಿರಲ್ಲ ಮಾಜಿ ಎಂದು ತಾಯಿಯನ್ನೇ ಚೀಡಿಸುತ್ತಿದ್ದ. ಆದರೆ ಈಗ ಮಗನನ್ನು ಲಾಲಿಸುವ ಮನಸ್ಥಿತಿ ಇರಲಿಲ್ಲ. ಪರಿಮಳ ತಟ್ಟೆಗೆ ಅನ್ನ ಬಡಿಸಿದ್ರೂ ಗರ ಬಡಿದವಳಂತೆ ಕುಳಿತಿದ್ದು ಹೆಂಡತಿಯತ್ತ ದೀಪಕ್ ಪ್ರಶ್ನಾರ್ಥಕವಾಗಿ ನೋಡಿದ. ಪರಿಮಳ, ನಿನಗೆ ನಿಜವಾಗ್ಲೂ ಏನಾಗಿದೆ? ನಾನು ಬಂದಾಗ್ಲಿಂದ ಗಮನಿಸ್ತಾ ಇದ್ದೀನಿ, ನೀನು ನೀನಾಗಿಲ್ಲ. ಯಾವತ್ತೂ ನಿನ್ನಲ್ಲಿ ಈ ಬದಲಾವಣೆ ನೋಡಿಲ್ಲ. ಏನಾಗಿದೆ ನಿನಗೆ? ಯಾಕೆ ಹೀಗಿದೆಯಾ ಎಂದು ಕಾಕುಲತೆಯಿಂದ ಪ್ರಶ್ನಿಸಿದ. ಗೊಂಬೆಗೆ ಕೀ ಕೊಟ್ಟಂತೆ ಅವಳ ತುಟಿಗಳು ನಿಧಾನವಾಗಿ ಚಲಿಸಿದವು. ನಿಮಗೆ ಗೊತ್ತಾ, ಕಸ್ತೂರಿ ಹಿಂತಿರುಗಿ ಬಂದಿದ್ದಾಳೆ. ವಾಟ್? ದೀಪಕ್ ಆಘಾತಗೊಂಡವನಂತೆ ಉದ್ಗರಿಸಿದ. ಏನು ಮಾತನಾಡ್ತಾ ಇದೆಯಾ ಪರಿಮಳ? ಹೇಗೆ ಸಾಧ್ಯ? ಅವಳು ಸತ್ತು 23 ವರ್ಷ ಆಗಿದೆ, ಆದರೆ ಮತ್ತೆ ಹುಟ್ಟು ಬಂದಿದ್ದಾಳಂತೆ. ಹಾಗಂತ ಯಾರು ಹೇಳಿದ್ದು? ಫೇಮಸ್ ಸೈಕಾಲಜಿಸ್ಟ್ ಡಾಕ್ಟರ್ ಭುವನೇಶ್ವರಿ. ಭರತ್ ಹೆಂಡತಿ ಅಭಿರಾಮಿ ಕಸ್ತೂರಿಯಾಗಿ ಪುನರ್ಜನ್ಮ ಹೊಂದಿದ್ದಾಳಂತೆ. ಅವಳು ನಮ್ಮನ್ನೆಲ್ಲ ನೋಡೋಕೆ ನಾಳೆ ಬರ್ತಿದ್ದಾಳಂತೆ. ಈ ಪುನರ್ಜನ್ಮ ಅನ್ನೋದೆಲ್ಲ ನನಗೆ ನಂಬಿಕೆ ಇಲ್ಲ ಪರಿಮಳ, ದೀಪಕ್ ಹೇಳಿದಾಗ ಪರಿಮಳ ಅವನತ್ತ ದೀರ್ಘವಾಗಿ ನೋಡಿದ್ಲು. ನಂಬಿಕೆ ಅಪನಂಬಿಕೆ ಅನ್ನೋ ಪ್ರಶ್ನೆ ಆಮೇಲೆ. ಅವಳು ಕಸ್ತೂರಿಯ ಅಂಶವೇ ಆಗಿದ್ರೆ ನಿಮ್ಮನ್ನು ಭೇಟಿಯಾಗೋಕೆ ಖಂಡಿತ ಬಯಸ್ತಾಳೆ. ದೀಪಕ್ ಸ್ತಬ್ಧನಾಗಿ ಕುಳಿತುಬಿಟ್ಟ. ಅವನ ಹಣೆಯ ಮೇಲೆ ಬೆವರಿನ ಹನಿಗಳು ಸಾಲುಗಟ್ಟಿದವು. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.